ಮಾಡ್ಲಿಕ್ಕಾಗಲ್ಲ, ಮಂತ್ರ ಜಪ ಮಾಡ್ಲಿಕ್ಕಾಗಲ್ಲ, ಈ ರೀತಿ ಅನೇಕ ರೀತಿಯಾದಂತಹ ಪ್ರಶ್ನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಶ್ರೀವಿದ್ಯೆ ಕಲಿಬೇಕು ಅನ್ನೋ ಆಸೆಗಿಂತ ದೇವಿಯ ಉಪಾಸನೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗಿ ಇಟ್ಕೊಳ್ಬೇಕು. ಸರಳವಾದ ಮಾರ್ಗ ಅಂದ್ರೆ ಈ ಬಿಂದು ತ್ರಿಕೋಣ ಸಂಯುಕ್ತ ಅಂತಕ್ಕಂಥ ಒಂದು ಸ್ತೋತ್ರ. ಬಹಳ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಅಂತದ್ ಏನಿದೆ ಇದ್ರಲ್ಲಿ ಅಂದ್ರೆ ಬ್ರಹ್ಮಾಂಡ ಇದೆ. ಆ ಶ್ರೀಚಕ್ರನ ವರ್ಣನೆ ಮಾಡಿರೋದೇ ಈ ಸ್ತೋತ್ರ. ಬಿಂದುವಿನಲ್ಲಿ ಜಗನ್ಮಾತೆ ಅಡಗಿದ್ದಾಳೆ ಅಂದ್ರೆ ಅವಳ ಮಹಿಮೆ ಎಂತದ್ದಿರ್ಬೇಕು. ಹಾಗಾಗಿ ಇದನ್ನ 108 ಬಾರಿ ಯಾರೆಲ್ಲ ಹೇಳಕ್ಕೆ ಪ್ರಾರಂಭವನ್ನ ಮಾಡ್ತಿರೋ, ಶ್ರೀಚಕ್ರವನ್ನ ಆರಾಧನೆ ಮಾಡಿದಾಗೆ ನೀವು ಕೂಡ ಶ್ರೀವಿದ್ಯೆಯ ಉಪಾಸನೆಯನ್ನ ಮಾಡಿದಷ್ಟೇ ಪುಣ್ಯ ಫಲ ಅಂತಕ್ಕಂಥದ್ದು. ಗುರುಗಳೇ, ಈ ಬಿಂದು ತ್ರಿಕೋಣ ಸ್ತೋತ್ರದ ಬಗ್ಗೆ ತಿಳಿಸ್ಕೊಡ್ಬೇಕು, ಮತ್ತೆ ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು. ಹೇಗೆ ಅದನ್ನ ಪಠನೆ ಮಾಡಬೇಕು ನಾವು? ಖಂಡಿತವಾಗ್ಲೂ ಕೂಡ ಹೌದು. ನೋಡಿ, ಎಲ್ರಿಗೂ ಶ್ರೀವಿದ್ಯೆ ಕಲಿಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಶ್ರೀವಿದ್ಯೆ ಹೇಗೆ ಕಲಿಬೇಕು, ಯಾರಿಂದ ಕಲಿಬೇಕು, ಯಾವ ರೀತಿ ಕಲಿಬೇಕು, ಯಾವಾಗ ಕಲಿಬೇಕು, ವಯಸ್ಸಾಗ್ಬಿಟ್ಟಿದೆ ಈಗ ಕಲಿಬೇಕಾ, ಮಂಡಿ ನೋವು, ಕಾಲು ನೋವು, ಬೆನ್ನೋವು, ಕೂರ್ಲಿಕ್ಕಾಗಲ್ಲ, ಮಂತ್ರ ಜಪ ಮಾಡ್ಲಿಕ್ಕಾಗಲ್ಲ, ಈ ರೀತಿ ಅನೇಕ ರೀತಿಯಾದಂತಹ ಪ್ರಶ್ನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶ್ರೀವಿದ್ಯೆನ ಹುಡುಕಿ ಹೋಗ್ಬೇಡಿ, ಶ್ರೀವಿದ್ಯೆ ನಿಮ್ಮನ್ನು ಹುಡುಕ್ ಬರುತ್ತೆ. ದೇವರನ್ನು ಹುಡುಕ್ ಹೋಗ್ಬೇಡಿ, ದೇವರೇ ನಿಮ್ಮನ್ನು ಹುಡ್ಕೊಂಡ್ ಬರ್ತಾನೆ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಶ್ರೀವಿದ್ಯೆ ಕಲಿಬೇಕು ಅನ್ನೋ ಆಸೆಗಿಂತ ದೇವಿಯ ಉಪಾಸನೆ ಮಾಡ್ಬೇಕು ಅನ್ನೋ ಆಸೆ ಹೆಚ್ಚಾಗಿ ಇಟ್ಕೊಳ್ಬೇಕು. ಅದರಲ್ಲಿ ಒಂದು ಸರಳವಾದ ಮಾರ್ಗ ಅಂದ್ರೆ ಈ ಬಿಂದು ತ್ರಿಕೋಣ ಸಂಯುಕ್ತ ಅಂತಕ್ಕಂಥ ಒಂದು ಸ್ತೋತ್ರ. ಬಹಳ 4 ಸಾಲು ಇರ್ತಕ್ಕಂಥದ್ದು, ಕಂದ ಪದ್ಯದ ರೀತಿ ಇರ್ತಕ್ಕಂಥ 4 ಸಾಲಿನ ಒಂದು ಸ್ತೋತ್ರ. ಇದನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿಕೊಂಡ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಶ್ರೀವಿದ್ಯೆಯನ್ನ ಉಪಾಸನೆಯನ್ನ ಮಾಡ್ಲಿಕ್ಕೆ ನಾವು ಶುರು ಮಾಡಿಬಿಟ್ಟಿದೀವಿ ಅಂತ. ಇದ್ರ ಜೊತೆಗೆ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಸೌಂದರ್ಯ ಲಹರಿ ಹಾಗೂ ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥ ಈ ಎಲ್ಲದನ್ನು ಒಳಗೊಂಡಾಗಿ ನಾವು ಶ್ರೀವಿದ್ಯೆಯನ್ನ ಪ್ರಾರಂಭ ಮಾಡಬಹುದು. ಆದ್ರೆ ಹಂತ ಹಂತವಾಗಿ ಮೊದಲು ಲಲಿತಾ ಸಹಸ್ರನಾಮವನ್ನ ಕಲಿತು ಪಠಣ ಮಾಡಬೇಕು. ತದನಂತರ ಈ ಒಂದು ಶ್ರೀಚಕ್ರಕ್ಕೆ ಒಂದು ಕಳಶಪ್ರಾಯವಾಗಿರ್ತಕ್ಕಂಥ ಈ ಸ್ತೋತ್ರ ಯಾವುದು? ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ ಅಂತಕ್ಕಂಥ ಸ್ತೋತ್ರ. ಅಂತದ್ ಏನಿದೆ ಇದ್ರಲ್ಲಿ ಅಂದ್ರೆ ಬ್ರಹ್ಮಾಂಡ ಇದೆ. ಬ್ರಹ್ಮಾಂಡ ಅಂದ್ರೆ ಯಾವುದು? ಶ್ರೀಚಕ್ರ ಅಂತ ಕರಿತೀವಿ. ಆ ಶ್ರೀಚಕ್ರನ ವರ್ಣನೆ ಮಾಡಿರೋದೇ ಈ ಸ್ತೋತ್ರ. ಅಂದ್ರೆ ಎಲ್ಲಿ ತಾಯಿ ಆ ಒಂದು ಶ್ರೀಚಕ್ರದಲ್ಲಿ ಎಲ್ಲಿದ್ದಾಳೆ ಅಂದ್ರೆ ಆ ಬಿಂದುವಿನಲ್ಲಿದ್ದಾಳೆ ಜಗನ್ಮಾತೆ. ನೋಡಿ, ಶ್ರೀಚಕ್ರವನ್ನ ನೀವು ನೋಡಿರ್ಬೋದು, ಮೇಲಿನ ಭಾಗ ತುದಿಯ ಭಾಗ ಇರುತ್ತೆ, ಅಲ್ಲಿ ಒಂದು ಎತ್ತರವಾಗಿ ಮಾಡಿ ಒಂದು ಚುಕ್ಕೆ ರೀತಿ ಮಾಡಿರ್ತಾರೆ, ಅಲ್ಲಿ ಜಗನ್ಮಾತೆ ಇರ್ತಾಳಂತೆ. ಅಣುರೇಣು ತೃಣಕಾಷ್ಟ ಅಂತ ಕೇಳಿದ್ದೀರಾ? ಆಟಮ್ಸ್ ಅಂತ ಕರಿತೀವಿ ನಾವು, ಟಿನಿ ಪಾರ್ಟಿಕಲ್ಸ್ ಅಂತ ನಾವು ಕರಿತೀವಿ. ಹಾಗೆ ಆ ಒಂದು ಬಿಂದುವಿನಲ್ಲಿ ಜಗನ್ಮಾತೆ ಅಡಗಿದ್ದಾಳೆ ಅಂದ್ರೆ ಅವಳ ಮಹಿಮೆ ಎಂತದ್ದಿರ್ಬೇಕು. ಹಂಗಾರೆ ಕೆಳಗಡೆ ಎಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟಿದಾರ ಅಂದ್ರೆ ಇಲ್ಲ, ಅಲ್ಲಿ ಎಲ್ಲ ಬೇರೆ ದೇವತೆಗಳು ಒಳಗೊಂಡಿದ್ದಾರೆ. ಒಂದು ಶ್ರೀಚಕ್ರವನ್ನ ರಚನೆ ಮಾಡ್ಬೇಕಾದ್ರೆ ಇಲ್ಲಿ ಸರಿಯಾದಂತ ಅಳತೆ ಬೇಕು. ನಾವೆಲ್ಲ ಸ್ಕೂಲಲ್ಲಿ ಕಲ್ತಿದೀವಿ. ಏನ್ ಕಲ್ತಿರ್ತೀವಿ? ಜಾಮಿಟ್ರಿ, ರೇಖಾಗಣಿತ ಕಲ್ತಿದೀವಿ. ತುಂಬಾ ಜನ ಗೊತ್ತಿಲ್ಲ ರೇಖಾಗಣಿತ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ, ಸುಮ್ನೆ ಕಲ್ತ್ಬಿಟ್ಟಿದೀವಿ ಅಂತ. ಅಯ್ಯೋ, ಸ್ಕೂಲವ್ರು ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಹೇಳ್ಕೊಟ್ಬಿಟ್ರು ಅಂತ. ಇಲ್ಲಿ ರೇಖಾಗಣಿತದ ಉಪಯೋಗ ಆಗಬೇಕು, ತ್ರಿಭುಜ ಬರಬೇಕು, ಹಾಗೆ ಪಂಚಕೋಣಗಳು ಬರ್ತಾ ಹೋಗಬೇಕು, ಆಂಗಲ್ಸ್ ಅಂತ ನಾವು ಕರಿತೀವಿ. ಸೊ ಶ್ರೀಚಕ್ರವನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಅದನ್ನ ತಯಾರು ಮಾಡ್ಬೇಕಾದ್ರೆ ಇಂತಿಷ್ಟೇ ಪರಿಮಿತಿ ಅಂತ ಇರಬೇಕು. ನಾವು ಕನ್ನಡದಲ್ಲಿ ತ್ರಿಜ್ಯ, ಪರಿಮಿತಿ, ಬಿಂದು ಅಂತೆಲ್ಲ ಕರಿತೀವಿ. ಅಂದ್ರೆ ಒಂದು ಸರ್ಕಲ್ ಡ್ರಾ ಮಾಡಿ ಅಲ್ಲಿಂದ ನಾವು ಈ ಕಡೆ ಎಳಿತೀವಿ. ಇದನ್ನೆಲ್ಲ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಶ್ರೀಚಕ್ರವನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಅಷ್ಟಷ್ಟೇ ರೀತಿಯಾಗಿ ಇರ್ಬೇಕು ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಕೆಳಭಾಗದಿಂದ 4 ದ್ವಾರಗಳು, ಅಂದ್ರೆ ನೋಡಿ 4 ಬಾಗಿಲು. ತಾಯಿ ಮನೆ ಹೇಗೆ ನಮ್ಮನೆಗೆ ಬಾಗಿಲಿರುತ್ತೋ ಹಾಗೆ ತಾಯಿಗೂ ಕೂಡ ಮನೆ. ಆ 4 ದ್ವಾರದಲ್ಲೂ ದ್ವಾರ ಪಾಲಕರು ಅನ್ನೋರು ಇರ್ತಾರೆ, ದ್ವಾರ ಪಾಲಕಿಯರನ್ನು ಇರ್ತಾರೆ, ಯೋಗಿನಿಯರು ಇರ್ತಾರೆ, ಗಣದೇವತೆಗಳು, ನಿತ್ಯ ತಿಥಿ ದೇವತೆ. ಇವತ್ ನಾವೆಲ್ಲ ಏನ್ ನೋಡ್ತಾ ಇದ್ದೀವಿ? ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಇವತ್ ಯಾವ ತಿಥಿ ಇದೆ, ಯಾವ ಯೋಗ ಇದೆ, ಯಾವ ನಕ್ಷತ್ರ ಇದೆ, ಇದೆಲ್ಲ ನೋಡ್ತೀವಿ. ಹಾಗಾದ್ರೆ ಈ ಒಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷಕ್ಕೆ ತಿಥಿ
ನಿತ್ಯ ತಿಥಿ ದೇವತೆಗಳೂ ಕೂಡ ಶ್ರೀಚಕ್ರದಲ್ಲಿ ಇರ್ತಾರೆ. ಅವರನ್ನ ನಾವು ತಿಥಿ ದೇವತೆಗಳು ಅಂತ ಕರಿತೀವಿ. ನೋಡಿ, ಈ ತಿಥಿ ದಿವಸ ಒಳ್ಳೆ ಕೆಲಸ ಮಾಡಬೇಡಿ, ಹೊರಗಡೆ ಹೋಗ್ಬೇಡಿ, ಮದ್ವೆ ಮಾಡಬೇಡಿ, ಗೃಹ ಪ್ರವೇಶ. ಯಾಕಂದ್ರೆ ಆ ತಿಥಿ ದೇವತೆಯ ಕಾರ್ಯದ ಒಂದು ವೈಖರಿಯನ್ನ ನೋಡಿ ಹೇಳಿರ್ತೀವಿ. ಇವಾಗ ಒಂದು ತಿಥಿ ದೇವತೆ ಇರ್ತಾರೆ, ಈಗ ಅವ್ರ ಕೆಲ್ಸನೇ ಇವತ್ತೇನೋ ಒಂದ್ ರೀತಿಯಾದಂಥದ್ದು ನೆಗೆಟಿವ್ ಮಾಡೋದು ಅನ್ನೋದಾದ್ರೆ, ಅವತ್ ನಾವ್ ಏನೋ ಒಳ್ಳೆ ಕೆಲಸ ಮಾಡೋದು ಅಂದ್ರೆ ಅವತ್ ನಮ್ ಕೈಗೆ ಬರಲ್ಲ. ಹಾಗಾಗಿ ಯಾಕೆ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬಬೇಕು, ಅವತ್ತು ದಿನ ಚೆನ್ನಾಗಿದ್ಯೋ ಇಲ್ವೋ ಅಂತ ಕೇಳ್ಬೇಕು ಅಂದ್ರೆ ಈ ಎಲ್ಲಾ ಕಾರಣಕ್ಕೋಸ್ಕರ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ 15 ದಿವಸಗಳಲ್ಲಿ ಬೇರೆ ಬೇರೆ ತಿಥಿ ದೇವತೆ. ಅದರಲ್ಲೂ ರಾತ್ರಿ ತಿಥಿ ದೇವತೆಗಳು ಬೇರೆ, ಹಗಲಿನ ತಿಥಿ ದೇವತೆಗಳು ಬೇರೆ. ನೀವು ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ. ಈ ಎಲ್ಲ ವಿಚಾರಗಳು ಅಡಗಿರ್ತಕ್ಕಂಥದ್ದು ಶ್ರೀಚಕ್ರದಲ್ಲಿ. ಆ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ಬಿಂದು ತ್ರಿಕೋಣ ಸುಕೋಣ ಅಂತಕ್ಕಂಥ ಈ ಒಂದು ಸ್ತೋತ್ರ. ಹಾಗಾಗಿ ಇದನ್ನ 108 ಬಾರಿ ಯಾರೆಲ್ಲ ಹೇಳಕ್ಕೆ ಪ್ರಾರಂಭವನ್ನ ಮಾಡ್ತಿರೋ, ನೀವು ಕೂಡ ಅಮ್ಮನವರನ್ನ ಆರಾಧನೆ ಮಾಡ್ದ ಹಾಗೆ, ಶ್ರೀಚಕ್ರವನ್ನ ಆರಾಧನೆ ಮಾಡ್ದ ಹಾಗೆ, ನೀವು ಕೂಡ ಶ್ರೀವಿದ್ಯೆಯ ಉಪಾಸನೆಯನ್ನ ಮಾಡಿದಷ್ಟೇ ಪುಣ್ಯ ಫಲ ಅಂತಕ್ಕಂಥದ್ದು ನಿಮ್ಗೆ ಸಿಗುತ್ತೆ. ಶ್ರೀವಿದ್ಯೆ ಉಪಾಸನೆ ಶುರು ಮಾಡ್ಬೇಕಾಗಿರೋರು ಮೊದಲನೇದಾಗಿ ಇದನ್ನ ಪಠನೆ ಮಾಡಕ್ಕೆ ಶುರು ಮಾಡಿದ್ರೆ ಅವರು ನೀವ್ ಹೇಳ್ದ ಹಾಗೆ ಶ್ರೀವಿದ್ಯೆ ಉಪಾಸನೆ ಮಾಡದ ಹಾಗೆ ಅಲ್ಲ, ಇನ್ನೂ ಸರಳವಾದ ಮಾರ್ಗ ಇದೆ. ಎಲ್ರಿಗೂ ಗೊಂದಲ, ಸರ್ ಗುರು ಇಲ್ಲದೆ ಇದನ್ನ ಮಾಡಬಾರ್ದಲ್ವಾ? ಯಾರನ್ನ ಗುರುವಾಗಿ ತಗೋಬೇಕು? ಯಾರಾದ್ರೂ ದೇವಸ್ಥಾನದಲ್ಲಿ ಇರೋರ್ನ, ಅಥವಾ ಯಾರಾದ್ರೂ ಪೀಠಾಧಿಪತಿಗಳನ್ನ, ಅಥವಾ ನಾವು ಹೋಗಿ ನಮ್ಗೆ ಹೇಳ್ಕೊಡಿ ಅಂದ್ರೆ ಹೇಳ್ಕೊಟ್ಬಿಡ್ತಾರ? ನಾವು ಸಾಮಾನ್ಯರು ಯಾವ ರೀತಿ ಗುರುವನ್ನ ಹುಡುಕ್ಬೇಕು ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊಂದಲ ಅನ್ನೋದಿರುತ್ತೆ. ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ನೋಡಿ, ಗುರು ಇಲ್ಲದವರಿಗೆ ಜಗನ್ಮಾತೆಯೇ ಗುರು, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ನಾವು ಹೇಗೆ ಕರಿತೀವಿ, ಅದೇ ತರ ಯಾರಿಗೆಲ್ಲ ತಾಯಿಯ ಉಪಾಸನೆ ಮಾಡಬೇಕು ಅಂತ ಅನ್ಸುತ್ತೆ, ಸಂಕಲ್ಪವನ್ನ ಮಾಡಿಕೊಂಡು ಜಗನ್ಮಾತೆಯೇ ನನ್ನ ಗುರು ಅಂತ ಭಾವಿಸ್ಕೊಂಡು ನೀವು ಇದನ್ನ ಪ್ರಾರಂಭ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಲಲಿತಾ ಸಹಸ್ರನಾಮವನ್ನ ಕಲಿತು ಪ್ರತಿನಿತ್ಯ ಪಠಣ ಮಾಡ್ತಾ ಮಾಡ್ತಾ ಅದರಲ್ಲಿ ನೀವು ಬಹಳ ಚೆನ್ನಾಗಿ ನಿಮ್ಗೊಂದು ದೈವಿಕ ಶಕ್ತಿ ಅನ್ನೋದು ಬರುತ್ತೆ, ಒಂದು ತಾಳ್ಮೆ ಬರುತ್ತೆ, ಕೋಪ ಕಡಿಮೆ ಆಗುತ್ತೆ, ಹಾಗೂ ಕೆಲವೊಂದಷ್ಟು ಭಾವನೆಗಳನ್ನ ತೊಡೆದು ಹಾಕ್ಬಿಡ್ತಾಳೆ, ಅಥವಾ ತಾಯಿನೇ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾಳೆ, ಅನುಭವಕ್ಕೆ ತರಿಸ್ಬಿಡ್ತಾಳೆ. ಕೆಲವೊಂದು ಸಂಬಂಧ ನಿಮಗೆ ಗೊತ್ತಾಗ್ದಾಗ ದೂರ ಆಗತ್ತೆ, ಕಾರಣ ಹುಡುಕಿ ನಾವು ಅಳ್ತಾ ಇರ್ತೀವಿ, ಯಾಕೆ ಹೀಗಾಯ್ತು ಅಂತ. ಅದಕ್ಕೆ ಕಾರಣಕರ್ತಳು ತಾಯಿ. ನೋಡು, ನೀ ನನ್ನ ಉಪಾಸನೆ ಮಾಡ್ತಾ ಇದ್ಯಾ, ಈ ಬಂಧನಗಳನ್ನ ಬಿಡದೆ ನೀ ನನ್ನನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಈ ಬಂಧನದಿಂದ ನಾನು ನಿನ್ನ ಮುಕ್ತಿ ಮಾಡ್ತಿದ್ದೀನಿ ಅಂತ ಒಂದೇ ಒಂದು ಸಣ್ಣ ಕಾರಣಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಆತ್ಮೀಯರನ್ನೇ ದೂರ ಮಾಡ್ತಾಳೆ, ಮೊಟ್ಟ ಮೊದಲನೇದು. ಹಾಗಾಗಿ ಹೇಳ್ತಾ ಇರ್ತೀವಿ, ಶ್ರೀವಿದ್ಯೆ ಮಾಡೋದು ಸುಲಭ ಅಲ್ಲ, ಸ್ಯಾಕ್ರಿಫೈಸ್ ರೆಡಿ ಇರ್ಬೇಕು. ನೀವು ನಿಮ್ಮವ್ರನ್ನ ಎಲ್ಲ ಬಿಡಕ್ ರೆಡಿ ಇದ್ದೀರಾ, ಅಥವಾ ತಾಯಿ ನಿಮ್ಗೆ ಅಂತ ಪರಿಸ್ಥಿತಿನ ತಂದಿಡ್ತಾಳೆ, ಅದನ್ನೆಲ್ಲ ಫೇಸ್ ಮಾಡಿ ಮುಂದೆ ಬರಕ್ ರೆಡಿ ಇದ್ದೀರಾ? ಅಂತ ಆದ್ಮೇಲೆ ಲಲಿತಾ ತ್ರಿಶತಿಯನ್ನ ಹೇಳ್ಕೊಳ್ತಕ್ಕಂಥದ್ದು. ಆ ಹಂತದಲ್ಲಿ ಮತ್ತೊಂದು ಬೇಕು ಅಂತ ಆರೋಗ್ಯವನ್ನ ಹಾಳಾಗ್ಬೋದು, ಅಥವಾ ನಮ್ಮ ಕುಟುಂಬವೇ ನಮ್ಮನ್ನ ಶತ್ರುವಾಗಿ ಕಾಣಬಹುದು. ಅಂದ್ರೆ ಹಂತ ಹಂತವಾಗಿ ನಮ್ಮನ್ನ ಪರೀಕ್ಷಿಸಿ ಕಡೆಗೆ ನಮ್ಮನ್ನ ಪರಿಪೂರ್ಣನಾಗಿ ತಾಯಿ ಮಾಡ್ತಾಳೆ. ತದನಂತರ ಸೌಂದರ್ಯ ಲಹರಿಯನ್ನ ಕಲಿತಾ ಇರ್ಬೇಕಾದ್ರೆ ನಮಗೆ ವೈರಾಗ್ಯ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗ್ಬಿಡತ್ತೆ. ಜಗನ್ಮಾತೆಯಲ್ಲಿ ಮನಸ್ಸನ್ನ ತಲ್ಲೀನವಾಗಿ ಮಾಡಿಬಿಡ್ತೀವಿ. ಒಂದು ಸ್ತೋತ್ರ ಬರುತ್ತೆ ಅಲ್ಲಿ, ನಾನು ಏನಾದ್ರೂ ಮಲ್ಕೊಂಡ್ಬಿಟ್ರೆ, ನಾನು ಮಲ್ಕೊಂಡಿಲ್ಲ, ನಿನ್ನ ನಾಮ ಜಪ ಮಾಡ್ತಿದ್ದೀನಿ ಅಂತ ಅನ್ಕೋ ಅಮ್ಮ. ನಾನು ಓಡಾಡ್ತಿದ್ರೆ ಓಡಾಡ್ತಾ ಇಲ್ಲ, ನಿನ್ನ ದೇವಸ್ಥಾನವನ್ನ ಪ್ರದಕ್ಷಿಣೆ ಮಾಡ್ತಿದ್ದೀನಿ ಅಂತ ಅನ್ಕೋ. ನಾನು ಊಟ ಮಾಡ್ತಾ ಇದ್ರೆ ತಿಂತಾ ಇಲ್ಲ, ನಿನ್ನ ಪ್ರಸಾದವನ್ನ ಸ್ವೀಕರಿಸಿ ನೈವೇದ್ಯವನ್ನ ಮಾಡ್ತಿದ್ದೀನಿ ಅಂತ ಅನ್ಕೋ. ನಾನು ಮಾತಾಡೋ ಮಾತೆಲ್ಲ ನೀನ್ ಸ್ತೋತ್ರವಾಗ್ಲಿ ಅಂತ ಅನ್ಕೋ. ಹಾಗೆ ತಾಯಿಯನ್ನ ಪ್ರತಿಯೊಂದು ವಸ್ತುವಿನಲ್ಲೂ ನೋಡು ಅಂತಕ್ಕಂಥ ವಿಚಾರ ಬಂದ್ಬಿಡುತ್ತೆ ಅಲ್ಲಿ. ಆಮೇಲೆ ಈ ಬಿಂದು ತ್ರಿಕೋಣ ಅಂತಕ್ಕಂಥ ಸ್ತೋತ್ರವನ್ನ ಹೇಳ್ಕೊಳಕ್ಕೆ ಶುರು ಮಾಡಬಹುದು. ಇದೆಲ್ಲವೂ ನೀವೇ ಹೇಳ್ಕೊಳ್ತಾ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಜಗನ್ಮಾತೆ ನಿಮಗೆ ಪ್ರತ್ಯಕ್ಷಳಾಗ್ತಾಳೆ. ಎಲ್ಲಿ ಅಂದ್ರೆ ಮಾನಸದಲ್ಲಿ. ಯಾರಿಗೂ ಜಗನ್ಮಾತೆ ಮುಂದೆ ಬಂದು ನಿಂತ್ಕೊಂಡು ನೋಡು ನಾನು ಪ್ರತ್ಯಕ್ಷ ಆಗಿದ್ದೀನಿ ಅಂತ ನೋಡಲ್ಲ. ಆ ರೀತಿ ಬಾಹ್ಯವಾಗಿ ಬಂದ್ರೆ ಅದು ಇಮ್ಯಾಜಿನೇಷನ್. ನಿಜವಾದ ದೇವರು ಎಲ್ಲಿ ಕಾಣಿಸ್ತಾನೆ? ಆತ್ಮದಲ್ಲಿ ಕಾಣಿಸ್ತಾನಂತೆ, ಸಹಸ್ರಾರ ಆಜ್ಞಾಚಕ್ರದಲ್ಲಿ ಕಾಣಿಸ್ತಾನಂತೆ. ಹಾಗಾಗಿ ನಾವು ಅಲ್ಲೆಲ್ಲೋ ದೇವ್ರು ನಿಂತಿರೋ ಹಾಗೆ ಭಾಸ ಆಯ್ತು ಅಂದ್ರೆ ಬೇರೆಯವ್ರು ಹೇಳ್ತಾರ, ಅಯ್ಯೋ ನೀನ್ ಕಟ್ಟುಕತೆ ಹೇಳ್ತಾ ಇದ್ಯಾ. ಹಾಗಾಗಿ ನಿಜವಾದ ಕಥೆನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಜಗನ್ಮಾತೆ ದರ್ಶನ ಮಾಡ್ಬೇಕು ಅಂದ್ರೆ ಇವತ್ತಿಂದಾನೇ ಪ್ರಾರಂಭ ಮಾಡಿ, ಕಣ್ಣು ಮುಚ್ಚಿ ನಿಮ್ಮ ಆತ್ಮದಲ್ಲಿ ನಿಮ್ಮ ಹಣೆ ಕುಂಕುಮದ ಮಧ್ಯಭಾಗದಲ್ಲಿ ಇಟ್ಕೊಂಡು ಜಗನ್ಮಾತೆ ನೋಡ್ಬೇಕು. ಹೇಗ್ ನೋಡ್ಬೇಕು?